ವಿದ್ಯಾರ್ಥಿಗಳೇ ಓಕೆ BS ನರ್ಸಿಂಗ್ BPT BPO ಆ್ಯಂಡ್ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ಗಳ ಬಗ್ಗೆ ಇದೇ ಒಂದು ವಿಡಿಯೋ ಯಾಕೆ ಇಷ್ಟೇ ಕೋರ್ಸಸ್ಗಳದ್ದು ಕ್ಲಿಕ್ ಮಾಡ್ಕೊಂಡ್ರೆ ಇಷ್ಟೇ ಸ್ಟೂಡೆಂಟ್ ನಾನು ಯಾಕೆ ಈ ವಿಡಿಯೋಕ್ಕೆ ತೊಗೊಂಡಿದ್ದೀನಿ ಅಂತಂದರೆ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಯಾರು ಕೂಡ BS ನರ್ಸಿಂಗ್ ಬಗ್ಗೆ ಆಯಿತು BPT ಬಗ್ಗೆ ಆಯಿತು BPO ಬಗ್ಗೆ ಆಯಿತು ಮತ್ತು ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ಗಳ ಬಗ್ಗೆ ಜಾಸ್ತಿ ವಿಡಿಯೋ ನೋಡಿರಲ್ಲ ನೀವು, ಹಾಗಾಗಿ ಮೊದಲು ಅದರ ಬಗ್ಗೆ ಅದು ಒಂದು ಪಿಕಪ್ ಮೇನು. ಇನ್ನೊಂದು ಏನಪ್ಪ ಅಂತಂದರೆ ಈ BS ನರ್ಸಿಂಗ್ ಆಯಿತು BPT BPO ಮತ್ತು AHS ಕೋರ್ಸಸ್ಗಳೇನಿದ್ದಾವೆ ಇದನ್ನು ಸ್ವಲ್ಪ ವರ್ಷಗಳಿಂದೆ ಅಂತಂದರೆ ಮೀನ್ಸ್ 4 ವರ್ಷದಿಂದ ಅನ್ಕೋ ಅಷ್ಟೇ, ಭಾಳ ಏನಿಲ್ಲ 4 ವರ್ಷಗಳಿಂದ ಅಥವಾ 3 ರಿಂದ 4 ವರ್ಷಗಳಿಂದ ಏನಾಗ್ತಿತ್ತು ಅಂದರೆ ಸಪ್ರೇಟಾಗಿ ಕೌನ್ಸಿಲಿಂಗ್ ನಡೀತಿತ್ತು. ಇದು KCT ಜೊತೆ ಇರಲಿಲ್ಲ, ಅದೊಂದೆಲ್ಲ ಇರಲಿ. ಆ್ಯಂಡ್ ಅದು ಯಾವ ರೀತಿ ಇತ್ತು, ಸೆಕೆಂಡ್ PUC ಮಾರ್ಕ್ಸ್ಗಳೇನು ಕೊಡ್ತಾಯಿದ್ರು ಅದ್ರ ಬೇಸ್ ಮೇಲೆ ಏನು ಮಾಡ್ತಿದ್ರು, ಸೆಕೆಂಡ್ PUC ಮಾರ್ಕ್ಸ್ ತೊಗೊಂಡಿದ್ರು ನೋಡ್ರಿ, ಅದರ ಒಂದು ರ್ಯಾಂಕ್ ಮೇಲೆ ಏನಾಗ್ತಿತ್ತು ಅಂದರೆ ಸೆಕೆಂಡ್ PUC ಮಾರ್ಕ್ಸ್ ಮೇಲೆ ಒಂದು ರ್ಯಾಂಕ್ ಕೊಡ್ತಾಯಿದ್ರು, ಕೌನ್ಸಿಲಿಂಗ್ ಸಪ್ರೇಟ್ ನಡೀತಿತ್ತು. ಬಟ್ ಇವಾಗ ಹಾಗಿಲ್ಲ, ಸೆಕೆಂಡ್ PUC ಬೋರ್ಡ್ದು 50% ಮಾರ್ಕ್ಸ್ ಇಟ್ಕೊಂಡು KCTನೂ ಕೂಡ 50% ಇಟ್ಕೊಂಡು ಏನು ಮಾಡ್ತಾರೆ, ರ್ಯಾಂಕ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಅಂತಂದರೆ KCT ಥ್ರೋನೇ ಇಲ್ಲಿ ಏನು ನಡೀತದೆ, ಕೌನ್ಸಿಲಿಂಗ್ ಕಳೆದ 3 ರಿಂದ 4 ವರ್ಷ ನಡೀತಾ ಇದೆ. ಈ ವರ್ಷನೂ ಕೂಡ ಹಂಗೆ ಇದೆ. ಕೆಲವೊಂದಿಷ್ಟು ಕೇಳ್ತಾ ಇರ್ತಾರೆ ನೀಟ್ ಏನಾದರೂ ಇದೆಯಾ ಕಂಪಲ್ಸರಿ, ಏನೂ ಇಲ್ಲ. ಈ ವರ್ಷನೂ ಕೂಡ ನೀಟ್ ಏನೂ ಇಲ್ಲ. ನೀವು ನೀಟ್ ಬರೆದು ಸಹಿತ ಏಮ್ಸ್ ಹಾಸ್ಪಿಟಲ್ಸ್ ನಾನು ಹೇಳ್ತಾ ಇದ್ದೀನಿ, ಆಲ್ ಇಂಡಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡೋರಿಗೆ ಎಲಿಜಿಬಿಲಿಟಿ ತೊಗೊಂಡು ಅಲ್ಲಿ ನೀವೇನಾದರೂ BS ನರ್ಸಿಂಗ್ ಈ ಥರ ಕೋರ್ಸಸ್ ಮಾಡ್ಬೋದು. ಓಕೆ, ಬಟ್ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ನೀವೇನಾದರೂ ಅಡ್ಮಿಷನ್ ತೊಗೋಬೇಕಂತಂದರೆ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಕಾಲೇಜಲ್ಲಿ ನೀವು KCT ಬರೆದಿದ್ದರೆ ಸಾಕು, ಮತ್ತೇನು ಕೂಡ ಅವಶ್ಯಕತೆ ಇಲ್ಲ. ವಿತೌಟ್ KCT ನೀವು ಅಡ್ಮಿಷನ್ ಆಗ್ಬೋದು ಅಂತ ಫಸ್ಟ್ನೇ ಕ್ವೆಶನ್ ಕೇಳಿದ್ರೆ, ಸೊ ಗೌರ್ಮೆಂಟ್ ಕಾಲೇಜಲ್ಲಿ ಸಾಧ್ಯ ಇಲ್ಲ, ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಬಟ್ ಪ್ರೈವೇಟ್ ಕಾಲೇಜಲ್ಲಿ ಸಾಧ್ಯ ಇದೆ, ಬಟ್ ಮ್ಯಾನೇಜ್ಮೆಂಟ್ ಕೋಟ ಹೋಗ್ಬೋದು ಅಷ್ಟೇ. ಸೊ ಮ್ಯಾನೇಜ್ಮೆಂಟ್ ಕೋಟ ಅಂತಂದರೆ ನಿಮ್ಗೆ ಗೊತ್ತಿದೆ, ಸಿಕ್ಕಾಪಟ್ಟೆ ಫೀಸ್ ಎಲ್ಲ ಜಾಸ್ತಿ ಇರ್ತದೆ. ಸೊ ಗೌರ್ನಮೆಂಟ್ ಸೀಟ್ ತೊಗೋಬೇಕು ಪ್ರೈವೇಟ್ ಕಾಲೇಜಲ್ಲಿ ಅಥವಾ ಗೌರ್ಮೆಂಟ್ ಕಾಲೇಜಲ್ಲಿ. ಮ್ಯಾನೇಜ್ಮೆಂಟ್ ಸೀಟು ಕೂಡ ಕೇತ್ರೋನೇ ಈ ವರ್ಷನೂ ಕೂಡ ಅಡ್ಮಿಷನ್ ಹೋದ ವರ್ಷದಿಂದ ನಡೆಸ್ತಾ ಇದ್ದಾರೆ. ಸೊ ಈ ವರ್ಷನೂ ಕೂಡ ನಡೆಸ್ತಾರೆ. ಬಟ್ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಸಪ್ರೇಟಾಗಿ ಅಡ್ಮಿಷನ್ ಆಗ್ಬೋದು. ಒಂದು ತಲೆಯಲ್ಲಿರಲಿ, ನಾನು ನಿಮ್ಗೆ ಅದಕ್ಕೋಸ್ಕರ ವೀಡಿಯೋ ಮಾಡ್ತಿರೋದು. ಯಾರೆಲ್ಲ BS ನರ್ಸಿಂಗ್, ಎಸ್ಪೆಷಲಾಗಿ ನಾನು BS ನರ್ಸಿಂಗ್ದವ್ರನ್ನ ಹೇಳ್ತೀನಿ, ಯಾರಾದರೂ ನಿಮಗೆ BS ನರ್ಸಿಂಗ್ ಏನಾದರೂ ಅಡ್ಮಿಷನ್ ಏನಾದರೂ ಪ್ರೈವೇಟ್ ಕಾಲೇಜ್ ಒಳಗೆ ಅಂದರೆ ಕೆಲವೊಂದಿಷ್ಟು ಹುಡುಗರು ನೀವು KCT ಎಕ್ಸಾಮ್ ಬರೆದಿರಲ್ಲ, ಸೆಕೆಂಡ್ PUC ಅಷ್ಟೇ ಬರೆದಿರ್ತಾರೆ, ಆದರೂ ಕೂಡ ಡೈರೆಕ್ಟ್ ಅಡ್ಮಿಷನ್ ಮಾಡಿಸ್ಬಿಡೋಣ ಮ್ಯಾನೇಜ್ಮೆಂಟ್ ಕೊಡಲ್ಲ ಅಂತಂದು ಆ ಥರ ನೀವೇನಾದರೂ ಹೋಗ್ತಿತ್ತಂದರೆ ಹೋಗಿ ಬೇಡನಲ್ಲ, ಬಟ್ ನಿಮ್ಮ ಹತ್ರ ದುಡ್ಡು ವಸೂಲಿ ಜಾಸ್ತಿ ಮಾಡ್ತಾರೆ. ಸೊ ಅದೊಂದು ತಲೆಯಲ್ಲಿರಲಿ. ನಿಮ್ಗೆ ಆ ಥರ ಏನಾದರೂ ಇತ್ತಪ್ಪ ಅಂತಂದರೆ ಬನ್ನಿ ಆಯಿತಾ, ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಅಥವಾ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅಡ್ಮಿನ್ ಇರ್ತೀನಿ. ನಾನು KCT ಬರೆದಿಲ್ಲ, ನನಗೆ ಮ್ಯಾನೇಜ್ಮೆಂಟ್ ಕೊಡೋದಲ್ಲ, ಯಾವುದಾದ್ರೂ ಒಂದು ಒಳ್ಳೆ ಕಾಲೇಜ್ ನೋಡಿ, ಒಂದು ಕಾಲೇಜ್ ಹೋಗ್ತಾ ಇದ್ದೀರಿ ಅಂತಂದರೆ ಎಲ್ಲನೂ ಕೂಡ ಮೆಡಿಕಲ್ಗೆ ಸಂಬಂಧಪಟ್ಟ ಹಾಗೆ ಕೋರ್ಸಸ್ಗಳು, ನಿಮ್ಗೆ ಒಳ್ಳೆ ಹಾಸ್ಪಿಟಲ್ ಬೇಕು ಫಸ್ಟ್ ಆಫ್ ಆಲ್. ಓಕೆ, ಸೊ ನೀವು ಪ್ರಾಕ್ಟಿಕಲ್ ಎಕ್ಸ್ಪೋಸ್ ಆಗಲೇಬೇಕು, ಯಾಕಂದ್ರೆ 4 ವರ್ಷ ವೇಸ್ಟ್ ಮಾಡೋಂಗಿಲ್ಲ. ಓಕೆ, ಸೊ ಅಂಥ ಕಾಲೇಜ್ಗಳಿಗೆ ಬೇಕಿತ್ತಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಒಳ್ಳೆ ಕಾಲೇಜ್ ಸಜೆಸ್ಟ್ ಮಾಡ್ತೀನಿ ಅಂತೆ. ಓಕೆ, ಇವಾಗ KCT ಸಹ ಬರೋಣ ಅಂತ. KCTಗೆ ಯಾಕೆ ಪ್ರಾಮುಖ್ಯತೆ ಕೊಡಬೇಕು ನೀವು ಕೌನ್ಸಿಲಿಂಗಲ್ಲಿ ಅಂತಂದರೆ, ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಪ್ರೊಸೆಸ್. ಓಕೆ, ಅಂತಂದರೆ ಇಲ್ಲಿ ಗೌರ್ನಮೆಂಟ್ ಸೀಟು ಗೌರ್ನಮೆಂಟ್ ಕಾಲೇಜು. ಓಕೆ, ಗೌರ್ನಮೆಂಟ್ ಸೀಟು ಗೌರ್ನಮೆಂಟ್ ಕಾಲೇಜು. ಓಕೆ, ಗೌರ್ನಮೆಂಟ್ ಸೀಟು ಪ್ರೈವೇಟ್ ಕಾಲೇಜು. ಇದೊಂದು ಪ್ರೈವೇಟ್ ಕಾಲೇಜ್ ಒಳಗೆ ಪ್ರೈವೇಟ್ ಸೀಟ್ ಅಂತ ಏನು ಕರಿತೀರಿ ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಕರಿಬೋದು. ಆ ಥರ ಸೀಟ್ಗಳು ಡಿಸ್ಟ್ರಿಬ್ಯೂಟ್ ಆಗಿರ್ತವೆ. ಆ್ಯಂಡ್ ಇವಕ್ಕೆಲ್ಲನೂ ಕೂಡ KCTಯಲ್ಲೇ ಕೌನ್ಸ್ಲಿಂಗು ಅಂತಂದರೆ ಮೀನ್ಸ್ ಈ ಫಸ್ಟ್ ರೌಂಡಿಗೆ ಏನು KCT ಇಂಜಿನಿಯರಿಂಗ್ ಜೊತೆ ನಡೀತಾ ಇತ್ತು, ಅದ್ರ ಜೊತೆಗೆ ಇದನ್ನು ನಡೀತದೆ. ನಿಮಗೆ ಫಸ್ಟ್ ಪ್ರಿಫರೆನ್ಸ್ ನಿಮ್ಗೆ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ಗಳು ಬೇಕಂತಂದರೆ ಫಸ್ಟ್ ಪ್ರಿಯಾರಿಟಿ ಅದನ್ನೇ ಕೊಡ್ಕೊಳ್ಳಿ. ಕೆಲವೊಂದಿಷ್ಟು ಇರ್ತಾರೆ, ನಾನು BS ನರ್ಸಿಂಗೇ ಮಾಡಬೇಕಪ್ಪ, ನನಗೆ ಇಂಜಿನಿಯರಿಂಗ್ ಬೇಡ, BS ನರ್ಸಿಂಗೇ ಫಸ್ಟ್ ಪ್ರಿಫರೆನ್ಸ್ ಕೊಡೋರಿ. ನೀವು ಏನು ಪ್ರಿಫರೆನ್ಸ್ ಕೊಡ್ತೀರೋ ಅದು ನಿಮಗೆ ಕೋರ್ಸ್ ಸಿಗ್ತದೆ. ಎಷ್ಟು ಹುಡುಗರು ಏನು ಮಾಡ್ತಾರೆ ಅಂತಂದರೆ ಇಂಜಿನಿಯರಿಂಗ್ ಫಸ್ಟ್ ಕೊಡ್ಕೊತಾರೆ, ಆಮೇಲೆ ಬೇರೆ ಬೇರೆ ಕೊಡ್ಕೊತ ಹೋಗ್ತಾರೆ. ಆ ಥರ ಇದ್ದಾಗ ನಿಮಗೆ ಅಂದ್ಕೊಂಡಿರ್ತಾರೆ, ನಮಗೆ BPT ಬೇಕಿತ್ತು, ನನಗೆ BPT ಸೀಟ್ ಸಿಗಬೇಕಿತ್ತು, ನಾನು ಇಂಜಿನಿಯರ್ ಪೋಸ್ಟ್ ಕೊಟ್ಟಿದ್ದೆ ಅದಕ್ಕಾಗಿ ಸೀಟ್ ಸಿಕ್ಬಿಡ್ತು, ನಂಗೆ BPT ಬೇಕಂದರೆ ಆಮೇಲೆ ನೀವು ರಿಗ್ರೆಟ್ ಆಗೋಕೋಬಿಡ್ರಿ. ಇವಾಗಲೇ ನಿಮ್ಗೆ ಯಾವ ಸೀಟ್ ಬೇಕೋ, ಯಾವ ಸೀಟ್ ಬೇಕು, ಯಾವ ಕೋರ್ಸ್ ಬೇಕು, ಎಲ್ಲಿ ಬೇಕು, ಎಷ್ಟು ಫೀಸ್ದು ಬೇಕು, ಎಲ್ಲನೂ ಕೂಡ ಇವಾಗಲೇ ಪ್ಲ್ಯಾನ್ ರೆಡಿ ಮಾಡಬೇಕು. ನಾನು ನಿಮಗೆ ಬೇಕಿದ್ರೆ ಯಾವ ಕಾಲೇಜಲ್ಲಿ ಯಾವ ಥರ ಸೀಟ್ಸ್ ಇರ್ತವೆ, ಎಷ್ಟು ಫೀಸ್ ಇರುತ್ತೆ, ಮತ್ತು ಯಾವ ರೀತಿ ಫೆಸಿಲಿಟೀಸ್ ಇದ್ದಾವೆ, ಎಷ್ಟು ಕಟ್ ಆಫ್ ನಿಂತಿದೆ, ಸೀಟ್ ಮೆಟ್ರಿಕ್ಸ್ ಎಲ್ಲ ಡೀಟೇಲ್ಸ್ ಆಗಿ BS ನರ್ಸಿಂಗ್ BPT BPO AHS ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಆಯಿತಾ, ವರಿ ಮಾಡ್ಕೊಬಿಡಿ. ಕೌನ್ಸಿಲಿಂಗ್ ಸರಿಯಾಗಿ ಅಟೆಂಡ್ ಮಾಡಿರಿ. ಅಂದರೆ ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ BPT BPO AHS BS ನರ್ಸಿಂಗ್ ಎಲ್ಲನೂ ಕೂಡ KCT ಜೊತೆಗೆ ಕೌನ್ಸಿಲಿಂಗ್ ಇರ್ತದೆ, ಸಪ್ರೇಟ್ ಇರೋಲ್ಲ, ಅದೊಂದು ತಲೆಯಲ್ಲಿರಲಿ ಅಷ್ಟೇ. ಸೊ ಸೀಟ್ ಮೆಟ್ರಿಕ್ಸ್ ಆಯಿತು, ಪೇ ಸ್ಟ್ರಕ್ಚರ್ ಆಯಿತು, ಬಿಫೋರ್ ಆಪ್ಷನ್ ಎಂಟ್ರಿಗಿಂತ ಮುಂಚೆನೇ ಏನು ಮಾಡ್ತಾರೆ ಅಂತಂದರೆ ಬಿಡ್ತಾರೆ. ಫಸ್ಟ್ ರೌಂಡ್ ಶೆಡ್ಯೂಲ್ ಒಳಗೆ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಅಂತ ಬಿಡ್ತಾರಲ್ವ, ಆವಾಗಲೇ ಪೇ ಸ್ಟ್ರಕ್ಚರ್ ಕೂಡ ಬಿಟ್ಟಿರ್ತಾರೆ, ಸೀಟ್ ಮೆಟ್ರಿಕ್ಸೇ ಬಿಡ್ತಾರೆ. ಸೊ ಅವಾಗ ಇನ್ನೊಂದು ಟೈಮ್ ಹೇಳ್ತೇನಂತೆ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತ ಹೇಳ್ತೀನಿ ಅಂದರೆ, ನಾನು ನಿಮಗೆ ಕಂಟಿನ್ಯೂ ಆಗಿ, ನಾನು ಇವಾಗ ಸದ್ಯಕ್ಕೆ BS ನರ್ಸಿಂಗ್ ಗ್ರ್ಯಾಜುಯೇಟ್ ಆಯಿತಾ. ಸೊ ಗ್ರ್ಯಾಜುಯೇಟ್ ಆಗಿಬಿಟ್ಟು ಈಗ 5 to 6 ಮಂತ್ ಆಯಿತು.
ಇದೆ. ಸೊ ನಿಮ್ಗೆ ಏನೇ ಒಂದು ನನಗೆ ಗೊತ್ತಿದೆ, ಯಾಕೆ ಯಾವೆಲ್ಲ ಕಾಲೇಜ್ ಚೆನ್ನಾಗಿದ್ದಾವೆ, ಯಾವ ಥರ ಕಾಲೇಜಲ್ಲಿ ಯಾವ ಥರ ಸ್ಕ್ಯಾಮ್ ಮಾಡ್ತಾರೆ ನಿಮ್ಮನ್ನ, ಸೊ ಎಲ್ಲನೂ ಕೂಡ ಗೊತ್ತಿದ್ದಾವೆ. ನಿಮ್ಗೆ ಏನೇ ಒಂದು ಕೂಡ ಸಮಸ್ಯೆ ಇದ್ದರೂ ಕೂಡ ಈವನ್ ಇವಾಗ ಏನಪ್ಪ ಅಂತಂದರೆ ನಮ್ಮ ಹತ್ರ ವಾಟ್ಸಪ್ ಚಾನಲಲ್ಲಿ 98,000 ಸ್ಟೂಡೆಂಟ್ ಇದ್ದಾರೆ. ನಮ್ಮ ಹತ್ರ ಇನ್ಸ್ಟಾಗ್ರಾಮ್ ಕೂಡ ನೋಡ್ಬೋದು 68,000 ಸ್ಟೂಡೆಂಟ್ ಇದ್ದಾರೆ. ಅಂತಂದರೆ ಏನೇ ಒಂದು ಸಮಸ್ಯೆ ಆದರೂ ಕೂಡ ಒಂದೇ ಒಂದು ಕ್ವಶನ್ ರೈಸ್ ಮಾಡಿದರೆ ಆ ಕಾಲೇಜ್ ಕೂಡ ಮುಚ್ಚಿಸುವಂಥ ನಮ್ಮ ಹತ್ರ ತಾಕತ್ತಿದೆ ಸದ್ಯಕ್ಕೆ, ಆಯಿತಾ. ಸೊ ಈಗಾಗಲೇ ಯಾಕಂದರೆ ಆ ಥರ ಇಟ್ಕೊಂಡಿದ್ದೀವಿ ಸ್ಟೂಡೆಂಟು ಕೂಡ ಇದ್ರೆ ಅಷ್ಟಕ್ಕೊಂದೇ ಒಂದೇ ಒಂದು ಕಂಪ್ಲೇಂಟ್ ರೈಸ್ ಮಾಡಿದರೆ ಆ ಕಾಲೇಜಿ ಯೂನಿವರ್ಸಿಟಿ ಕಡೆಯಿಂದ ಮುಚ್ಚಿಸುವಂಥ ತಾಕತ್ತು ನಮ್ಮ ಹತ್ರ ಇದೆ ಸದ್ಯಕ್ಕೆ. ಅದಕ್ಕಾಗಿ ಹೇಳ್ತಿದ್ದೀನಿ. ನಿಮ್ಗೆ ಹೇಳ್ಬೋದು ಏನು ಅಷ್ಟೊಂದು ದೊಡ್ಡ ಇದು ಅನ್ಬೋದು ನಿಮಗೆ, ಒಬ್ಬನಿಂದ ಆಗಲ್ಲ, ಬಟ್ ಸಾವಿರಾರು ಸ್ಟೂಡೆಂಟ್, ಲಕ್ಷಾಂತರ ಸ್ಟೂಡೆಂಟ್ ಒಟ್ಟಿಗೆ ಸೇರಿದ್ರೆ ಹಾಗೆ ಆಗಿರ್ತದೆ. ಆ ಥರ ಯೂನಿಟಿ ಸದ್ಯಕ್ಕೆ ನಮ್ಮ ಹತ್ರ ಇದೆ. ಸೊ ಅದೆಲ್ಲ ಯಾಕೆ ಬೇಕು ನಿಮಗೆ, ಸದ್ಯಕ್ಕೆ ಒಳ್ಳೆ ಕಾಲೇಜ್ ಸಿಗಬೇಕು, ಒಳ್ಳೆ ಸ್ಟಡಿ ಆಗಬೇಕು, ಎಕ್ಸ್ಪೋಸರ್ ಚೆನ್ನಾಗಾಗಬೇಕು, 4 ವರ್ಷ ಮುಗಿಸ್ಕೊಂಬಂತಂದ್ರೆ ಒಳ್ಳೆ ಫ್ಯೂಚರ್ ನಿಮ್ಮ ಹತ್ರ ಇರಬೇಕು. ಆ ಥರ ಕಾಲೇಜಸ್ ಬೇಕಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಆಯಿತಾ. ಸೊ ಇದಿಷ್ಟು ಹೇಳಕ್ಕೆ ಬಂದಿರೋದು. ಫೀಸ್ ಬಗ್ಗೆ ಎಲ್ಲನೂ ಕೂಡ ಮುಂದೆ ಮಾತಾಡ್ತೀನಿ. ಇನ್ನೇನು ಸ್ಟಾರ್ಟ್ ಆಗುತ್ತೆ ಕೌನ್ಸ್ಲಿಂಗ್, ಆಯಿತಾ. ಭಾಳ ದಿನ ಏನು ಉಳಿದಿಲ್ಲ, ಯಾಕೆ ಆ್ಯಕ್ಚುಲಿ ಏನಂದರೆ ನೆಕ್ಸ್ಟ್ ಮಂತಲ್ಲಿ ಸ್ಟಾರ್ಟ್ ಆಗುತ್ತೆ. ಎಲ್ಲನೂ ಕೂಡ ಪ್ರೊಸೆಸ್ ಬಿಡ್ತಾರೆ. ಬಟ್ BS ನರ್ಸಿಂಗ್ ಬಗ್ಗೆ ಬಹಳ ಅಂದರೆ ತೀರಾ ಕಡಿಮೆ ವೀಡಿಯೋಸ್ ಮಾಡೋರು, ಹಾಗಾಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಸಪ್ರೇಟಾಗಿ ನಿಮಗೂ ಕೂಡ ಹೇಳ್ತೀನಿ ಅಂತ ವರಿ ಮಾಡ್ಕೊಬೇಡಿ, ಆಯಿತಾ. ಆ್ಯಂಡ್ ಆಪ್ಷನ್ ಎಂಟ್ರಿ ಮಾಡುವಾಗ ನಿಮಗೆ GP ಈ ಥರ ಸೀಟ್ಗಳು ಕನ್ಫ್ಯೂಸ್ ಆಗ್ತದೆ. ಹೆಂಗೆಂಗೋ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ಆಪ್ಷನ್ ಎಂಟ್ರಿ ಮಾಡುವಾಗ ನೀವು ಹೆಂಗೆಂಗೋ ಕೌನ್ಸ್ಲಿಂಗ್ ಅಂದರೆ ಆಪ್ಷನ್ ಎಂಟ್ರಿ ಮಾಡಿದರೆ ನಿಮಗೆ 3 ರೌಂಡು ಅದೇ ಇರ್ತದೆ. ಓಕೆ, ನೀವು ಆಮೇಲೆ ರಿಗ್ರೆಟ್ ಆಗ್ತೀರ, ಮನೇಲಿ ಅಪ್ಪ ಅಮ್ಮ ಅಷ್ಟು ಫೀಸ್ ಇಲ್ಲ. ಆಮೇಲೆ ನಿಮಗೆ ಸಡನ್ನಾಗಿ ಬ್ಯಾಕ್ ಹೋದ್ರಿ ಅನ್ಕೋರಿ, ನೀವು ಸೀಟ್ ಸಿಕ್ಕಿತ್ತು, ನೀವು ಫೀಸ್ ಪೇ ಮಾಡಲಿಲ್ಲ, ಚಾಯ್ಸ್ 1 ಕೊಟ್ಬಿಟ್ಟಿದ್ರಿ, ಅಡ್ಮಿಷನ್ ಆಗಲಿಲ್ಲ, ನೆಕ್ಸ್ಟ್ ವರ್ಷ ನೋಡೋಣ ತೋತಂದರೆ ನಿಮ್ಮ BS ನರ್ಸಿಂಗ್ ಫಾರ್ ಎಕ್ಸಾಂಪಲ್ BS ನರ್ಸಿಂಗ್ ಯಾವುದೋ ಒಂದು ಕಾಲೇಜ್ ಸಿಕ್ಕಿದೆ, ನಿಮಗೆ ಅಡ್ಮಿಷನ್ ಆಗಲಿಕ್ಕೋಸ್ಕರ ನೀವು ಚಾಯ್ಸ್ 1 ಅಂತಲೂ ಕೂಡ ಕೊಟ್ಟಿದ್ರಿ. ಬಟ್ ಅಡ್ಮಿಷನ್ ಆಗದೆ ಹೋಯ್ತಂದ್ರೆ ನೆಕ್ಸ್ಟ್ ವರ್ಷ ಟ್ರೈ ಮಾಡ್ತೀನಿ ಅಂತಂದರೆ ನಿಮಗೆ ಬರೋದಿಲ್ಲದು. ಯಾಕಂದ್ರೆ ಚಾಯ್ಸ್ 1 ಕೊಟ್ಟರೆ ಅಡ್ಮಿಷನ್ ಆಗಲೇಬೇಕು. ಇನ್ ಕೇಸ್ ಎಕ್ಸಿಟ್ ಆಗಿದ್ರೆ ಅನ್ಕೋರಿ, ನೆಕ್ಸ್ಟ್ ವರ್ಷ BS ನರ್ಸಿಂಗ್ ಬರೋದಿಲ್ಲ ನಿಮಗೆ, ನೆಕ್ಸ್ಟ್ ಬೇರೆ ಕೋರ್ಸಸ್ ಮಾಡ್ಬೋದು, BS ನರ್ಸಿಂಗ್ ಬರೋಲ್ಲ. ಈ ಥರ ಎಲ್ಲ ರೂಲ್ಸು ನಮ್ಮ ಕೈ ಹತ್ರ ಇದ್ದಾವೆ, ತಲೆಯಲ್ಲಿರಲಿ ಅಷ್ಟೇ. ಓಕೆ ಸರಿ, ಸ್ವಲ್ಪ ಆದರೂ ಗೊತ್ತಾಯಿತು. ಇಷ್ಟು ಕೋರ್ಸಸ್ದು ಗೊತ್ತಿರುತ್ತೆ, ಅಷ್ಟು ಏನು ಇರಲ್ಲ. ನಿಮ್ಮ ಸೀನಿಯರ್ಸ್ ಎಲ್ಲ ಕೇಳ್ತಿರ್ತಾರೆ. ಬಟ್ 4-5 ವರ್ಷ ಈಗ ಸದ್ಯಕ್ಕೆ ನೋಡಿ, ನಮ್ಮ ಗ್ರ್ಯಾಜುಯೇಟ್ ಆಗಿರ್ತಕ್ಕಂಥದ್ದು ನಮ್ಗಿಂತ ಸೀನಿಯರ್ಸ್ನ ಯಾರಾದರೂ ಕೇಳಿದರೆ ನೀವು ಸೆಕೆಂಡ್ BC ಪಾಸ್ ಆಗಿದೆ ಅಲ್ವಾ, ಅದ್ರ ಮೇಲೆ ನಡೀತದೆ ಅಂದ್ಬಿಡ್ತು. ಯಾಕಂದ್ರೆ ಗೊತ್ತಿಲ್ಲ ಅವ್ರಿಗೆ, ಯಾರು ಈಗ 1 ವರ್ಷ 2 ವರ್ಷದಲ್ಲಿದ್ದಾರೋ ಅವರಿಗೆ ಗೊತ್ತಿರ್ತದೆ. ಅವರು ಕೂಡ ಸಿಕ್ಕಾಪಟ್ಟೆ ಬೇಕಾದ್ರೆ ಸೀನಿಯರ್ಸ್ ನಿಮ್ಮ ಯಾರಾದರೂ ಕೇಳಿ, ನಮ್ಗೆ ಬೇಕಾದ್ರೆ ಹೋಗಿ ಕೇಳಿ, ಗಣಿ ಗೊತ್ತಂತ ಕೇಳಿ, ಗಣಿ ಜಸ್ಟ್ ಯೂಟ್ಯೂಬ್ ಚಾನಲ್ ಅಂತ ಗೊತ್ತಂತ ಕೇಳಿ, ಅಥವಾ ನಿಮಗೆ BS ನರ್ಸಿಂಗ್ RGHS ಅಂತ ಇನ್ಸ್ಟಾ ಪೇಜ್ ಅಂತ ಗೊತ್ತಂತ ವಾಟ್ಸಪ್ ಚಾನಲ್ ಅಂತ ಕೇಳಿ, ಎಲ್ಲರೂ ಕೂಡ ಗೊತ್ತು ನಾನು. ಓಕೆ, ಹಂಗಾಗಿ ಹೇಳ್ತಾ ಇರೋದು. ಸೊ ಏನೇ ಆಗಲಿ ಸ್ಮೂತಾಗಿ ಪ್ರೊಸೆಸ್ ಮಾಡೋಣಂತೆ, ಯಾರು ಕೂಡ ಬೋರಿ ಮಾಡ್ಕೊಬೇಡ್ರಿ. ಎಸ್ಪೆಷಲಿ ನಾನು BS ನರ್ಸಿಂಗ್ ಸ್ಟೂಡೆಂಟ್ ಅಂದರೆ ಯಾರನ್ನು ಬಿಟ್ಕೊಡಲ್ಲ, ಯಾಕಂದರೆ ನಮ್ಮ ಸ್ಟೂಡೆಂಟ್ ನೀವೆಲ್ಲ, ಆಯಿತಾ. ಸೊ ಸೆಕೆಂಡ್ರಿ ನಾನು ಏನು ಮಾಡ್ತೀನಿ, ಬೇರೆ ಸ್ಟೂಡೆಂಟ್ ಇಟ್ಕೊತೀನಿ, ಬಟ್ ಅವ್ರ ಜೊತೆಗೆ ಹೇಳ್ತಿರ್ತೀನಿ ಸೇಮ್. ಅಂದರೆ ಇಂಜಿನಿಯರಿಂಗ್ ಹೇಳ್ತಾ ಇರ್ತೀನಿ ಅಂತಂದರೆ ಅವರು ಹೇಳ್ತಿದ್ದೀನಿ ಅಂತಂದರೆ ನೀವು ಕೂಡ ಅವರೇ ಥರನೇ, ಅಂದರೆ ಇಂಜಿನಿಯರಿಂಗ್ ಪ್ರೊಸೆಸ್ ಯಾವ ರೀತಿ ಇರ್ತದೋ ನಿಮ್ಮದು ಅದೇ ಥರ ಇರ್ತದೆ. ಸ್ಪೆಷಲಾಗಿ ನಿಮಗೋಸ್ಕರ ಕೂಡ ಕೆಲವೊಂದಿಷ್ಟು ವಿಡಿಯೋ ಮಾಡಿ ಆಗ್ತಾ ಇರ್ತೀನಿ, ಫಾಲೋ ಮಾಡ್ತಾರೆ, ಆಯಿತಾ. ಸರಿ, ಭಾಳ ಲೆಂತ್ ಪದೇ ಹೇಳಿದ್ನಂತ ವರಿ ಮಾಡ್ಕೋಬೇಡಿ, ಯಾಕಂದರೆ ಸ್ವಲ್ಪ ಅವೇರ್ನೆಸ್ ಇರಲಿ, ಆಮೇಲೆ ರಿಗ್ರೆಟ್ ಆಗೋದು ಬೇಡ ಅಂತ. ಬಾಯ್.